ನಮಸ್ಕಾರ, ನಾನು ಡಾಕ್ಟರ್ ಜನಾರ್ದನ್ ಶೆಟ್ಟಿ, ಪ್ರಿನ್ಸಿಪಾಲ್ ಫಾರ್ RRIS ಆ್ಯಂಡ್ RRIMS. RRIS ಬಂದು ನಮ್ಮ MBA ಕಾಲೇಜು, RRIMS ಬಂದು UG ಕಾಲೇಜು. ಇವತ್ತು ನಮ್ಮ MBA ಗ್ರ್ಯಾಜುಯೇಷನ್ ಡೇ ನಡೀತಾ ಇದೆ. ಇದು ನಮ್ಮದು 18ನೇ ವರ್ಷದ ಗ್ರ್ಯಾಜುಯೇಷನ್ ಡೇ. ಸುಮಾರು ಒಂದು 160 ಸ್ಟೂಡೆಂಟ್ಸು ಇವತ್ತು ಗ್ರ್ಯಾಜುಯೇಟ್ಸ್ ಆಗ್ತಾ ಇದ್ದಾರೆ. ಅದ್ರ ಜೊತೆ MSc ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ ಕೂಡ ಗ್ರ್ಯಾಜುಯೇಟ್ ಆಗ್ತಾ ಇದ್ದಾರೆ. ಒಂದು 25 ಸ್ಟೂಡೆಂಟ್ಸ್ MSc ಫೋರೆನ್ಸಿಕ್ ಸೈನ್ಸ್ ಸ್ಟೂಡೆಂಟ್ಸ್ ಇದ್ದಾರೆ. ಇವರೆಲ್ಲರಿಗೂ ಕೂಡ ನಾವು 2 ವರ್ಷದಲ್ಲಿ ಒಳ್ಳೆ ಶಿಕ್ಷಣ ಕೊಟ್ಟು ಅವರಿಗೆ ಒಳ್ಳೆ ಪ್ಲೇಸ್ಮೆಂಟನ್ನು ಕೂಡ ಕೊಟ್ಟಿದ್ದೀವಿ. ಆಲ್ಮೋಸ್ಟ್ ಒಂದು 60% ಪ್ಲೇಸ್ಮೆಂಟ್ ಈಗಾಗಲೇ ಆಗಿದೆ. ಅದ್ರ ಜೊತೆಗೆ ನಮ್ಮ ಸ್ಟೂಡೆಂಟ್ಸ್ಗೆ ಈಗ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಏನೇನು ಸ್ಕಿಲ್ ಡೆವಲಪ್ಮೆಂಟ್ ಸರ್ಟಿಫಿಕೇಟ್ ಏನು ಕೊಡಬೇಕು ಅದನ್ನೆಲ್ಲ ನಾವು ಕೊಟ್ಟಿದ್ದೀವಿ. ಪ್ರತಿ ಸೆಮಿಸ್ಟ್ರು ಕೂಡ ಒಂದೊಂದು ಸರ್ಟಿಫಿಕೇಷನ್ ಕೊಡ್ತೀವಿ. ಗ್ಲೋಬಲ್ ಸರ್ಟಿಫಿಕೇಷನ್, ಅಡ್ವಾನ್ಸ್ ಎಕ್ಸೆಲ್ ಆಗಿರ್ಬೋದು, ಕ್ಲೌಡ್ ಕಂಪ್ಯೂಟಿಂಗ್ ಆಗಿರ್ಬೋದು, ಡಿಜಿಟಲ್ ಮಾರ್ಕೆಟಿಂಗ್ ಆಗಿರ್ಬೋದು, ಎಥಿಕಲ್ ಹ್ಯಾಕಿಂಗ್, ಇವೆಲ್ಲ ಕೂಡ ನಾವು ಫ್ರೀ ಆಫ್ ಕಾಸ್ಟ್ ಈ ಸ್ಟೂಡೆಂಟ್ಸಿಗೆ ಕೊಟ್ಟಿದ್ದೀವಿ. ಸ್ಟೂಡೆಂಟ್ಸ್ ಕೂಡ ತುಂಬ ಸಂತೋಷದಿಂದ ಇವತ್ತು ಅವ್ರ ಪೇರೆಂಟ್ಸು ಎಲ್ಲರೂ ಕೂಡ ಬಂದಿದ್ದಾರೆ. ಎಲ್ಲರೂ ಕೂಡ ನಾವು ಮಾಡಿದಂಥ ಒಂದು ಒಳ್ಳೆ ಕೆಲಸಕ್ಕೆ ನಮಗೆ ಪ್ರಶಂಸೆಯನ್ನು ಕೊಡ್ತಾ ಇದ್ದಾರೆ. ನಮ್ಮ ಫ್ಯಾಕಲ್ಟಿ ಆಗಿರ್ಬೋದು ಮತ್ತು ನಮ್ಮ ಸಪೋರ್ಟಿಂಗ್ ಸ್ಟಾಫ್ ಆಗಿರ್ಬೋದು, ಎಲ್ಲರೂ ಕೂಡ ಇದರಲ್ಲಿ ತುಂಬ ಶ್ರಮ ಪಟ್ಟಿದ್ದಾರೆ. ಇನ್ನು ಮುಂದೆ ಕೂಡ ನಾವು ಒಳ್ಳೆ ಕೆಲಸವನ್ನು ಮಾಡಿಕೊಂಡು ಒಳ್ಳೆಯ ಸರ್ಟಿಫಿಕೇಷನ್ ಕೋರ್ಸನ್ನು ನಮ್ಮ ಸ್ಟೂಡೆಂಟ್ಸಿಗೆ ಕೊಟ್ಟು ಬೆಂಗಳೂರು ಉತ್ತರ ಭಾಗದಲ್ಲಿ ಒಂದು ಪ್ರತಿಷ್ಠಿತ ಬಿಸ್ನೆಸ್ ಸ್ಕೂಲಾಗಿ ಹೊರಹೊಮ್ಮುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ಎಲ್ಲ ನಮ್ಮ ವಿದ್ಯಾರ್ಥಿಗಳು ಸುಮಾರು ದೊಡ್ಡ ದೊಡ್ಡ ಕಂಪ್ನಿಯಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈ ಸಲ ನಮ್ಮದು 12 ಲಕ್ಷದ ಮ್ಯಾಕ್ಸಿಮಮ್ ಪ್ಯಾಕೇಜ್ ನಾವು ಕೊಡಿಸಿದ್ದೀವಿ. ಪ್ಲೇಸ್ಮೆಂಟ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದೀವಿ. 7 ವರ್ಷದ ಹಿಂದೆ ಜಾಯ್ನ್ ಆದಾಗ ನಮ್ಮಲ್ಲಿ ಕೇವಲ 32 MBA ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾಯಿದ್ರು. ಇವತ್ತು 160 MBA ಸ್ಟೂಡೆಂಟ್ಗಳು ಅಧ್ಯಯನ ಮಾಡ್ತಾ ಇದ್ದಾರೆ. ಡಿಗ್ರಿ ಕೂಡ ಅಷ್ಟೇ. ನಾನು ಸೇರಿಕೊಂಡಾಗ ಸುಮಾರು ಒಂದು 72 ಸ್ಟೂಡೆಂಟ್ಸ್ ಇದ್ದರು. ಇವತ್ತು 1500 ಸ್ಟೂಡೆಂಟ್ಸ್ ನಮ್ಮಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ. ಹೊಸ ಕೋರ್ಸ್ಗಳಿಗೆ ನಾವು ತುಂಬ ಒತ್ತು ಕೊಟ್ಟು ನಮ್ಮ ಸಮಾಜಕ್ಕೆ ಮತ್ತು ನಮ್ಮ ಬಿಸ್ನೆಸ್ ವರ್ಲ್ಡಿಗೆ ಯಾವ ರೀತಿ ಹೊಸ ಕೋರ್ಸ್ ನಾವು ತಂದು ಅವರಿಗೆ ಪ್ಲೇಸ್ಮೆಂಟ್ ದೊರಕುವಂಥ ಒಂದು ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. BSc ಫೋರೆನ್ಸಿಕ್ ಸೈನ್ಸ್ ಮತ್ತು MSc ಫೋರೆನ್ಸಿಕ್ ಸೈನ್ಸ್ ನಾವು ಫಸ್ಟ್ ಟೈಮ್ ಫಾರ್ ದ ಬೆಂಗಳೂರು ಯೂನಿವರ್ಸಿಟಿ ನಾವು ಅದನ್ನು ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಸುಮಾರು ಒಂದು 350 BSc ಫೋರೆನ್ಸಿಕ್ ಸ್ಟೂಡೆಂಟ್ ನಮ್ಮಲ್ಲಿ ಅಧ್ಯಯನ ಮಾಡ್ತಾಯಿದ್ದಾರೆ. MBA ಈ ಸುತ್ತಮುತ್ತಲು ಎಲ್ಲ ಕಾಲೇಜಲ್ಲೂ MBA ಅಡ್ಮಿಷನ್ ಕಡಿಮೆದಾಗಲೂ ಕೂಡ ನಾವು ಸುಮಾರು ಒಂದು 120 ಅಡ್ಮಿಷನ್ ಮಾಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ಒಳ್ಳೆಯ ಅಧ್ಯಯನ, ಒಳ್ಳೆಯ ಶಿಕ್ಷಣ ಕೊಟ್ಟಿದ್ದೀವಿ. ಇನ್ನು ಮುಂದೆ ನಮಗೆ ಕೆಲಸ ಮಾಡೋದು ತುಂಬ ಇದೆ. ಆ ಒಂದು ದಾರಿಯಲ್ಲಿ ನಾವು ಸಾಗ್ತಾ ಇದ್ದೀವಿ. ಹೀಗೆ ನಾನು ಹೇಳೋದು ಇಷ್ಟೇ, ಸಮಾಜ ಮುಖ್ಯವಾಗಿರಬೇಕು, ತುಂಬ ಎಥಿಕಲ್ ಆಗಿರಬೇಕು. ಯಾವುದೇ ಡಿಸಿಷನ್ ತೊಗೊಳ್ಬೇಕಾದ್ರೂ ಕೂಡ ನಮ್ಮ ತಂದೆ ತಾಯಿ ನಮ್ಮನ್ನು ಕಲಿಸಿದವರು, ಬೆಳೆಸಿದವರು, ಅವರಿಗೆ ಯಾವ ರೀತಿಯಾಗಿ ಮನಸ್ಸಿಗೆ ನೋವಾಗದಾಗೆ ನಿರ್ಣಯವನ್ನು ತೊಗೋಬೇಕು. ನಮಗೆ ಕೆಲಸ ಕೊಟ್ಟವರು ನಮ್ಮ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆಯನ್ನು ಕೊಡಲಿಕ್ಕೆ ಒಂದು ಸಂಸ್ಥೆಯನ್ನು ಕಟ್ಟಿದವರಿಗೆ ನಾವು ಸಾಧ್ಯವಾದಷ್ಟು ಸಪೋರ್ಟ್ ಮಾಡಬೇಕು. ಅವರ ಏನು ಉದ್ದೇಶ ಇದೆಯೋ ಅದನ್ನು ನಾವು ಪರಿಪೂರ್ಣ ಮಾಡಬೇಕು. ಮತ್ತು ಈಗಾಗಲೇ ಟೆಕ್ನಿಕಲ್ ಓರಿಯೆಂಟೆಡ್ ಸಮಾಜ ಬಂದುಬಿಟ್ಟಿದೆ. ಎಲ್ಲವೂ ಕೂಡ ಟೆಕ್ನಿಕಲ್ ಆಗಿದೆ, ಎಲ್ಲವೂ ಕೂಡ ಇಂಟರ್ನೆಟ್ ಆಗಿದೆ. ಇಂಟರ್ನೆಟ್ ಜೊತೆಗೆ ಹಲವಾರು ಸ್ಕಿಲ್ ಕೂಡ ಚೇಂಜ್ ಆಗ್ತಾಯಿದೆ. ಅದನ್ನು ನಾವು ಒಂದು ಉತ್ತಮ ಬೆಳವಣಿಗೆಯನ್ನು ಮಾಡಿಕೊಳ್ಬೇಕು ಅಂತೇಳಿ ನಾನು ವಿದ್ಯಾರ್ಥಿಗಳಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ.